ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಮೊಸರು ಖಾರ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು. ನೀವು ನಾನು ಲಾಸ್ಟ್ ವಿಡಿಯೋದಲ್ಲಿ ಮಜ್ಜಿಗೆ ಉದ್ಕ ಮಾಡಿ ತೋರಿಸಿದ್ದೆ. ಇವಾಗ ನಾನು ಇಲ್ಲಿ ಮೊಸರು ಖಾರ ಮಾಡ್ತಾಯಿದ್ದೀನಿ. ಈ ಮೊಸರು ಖಾರ ಬೇಸಿಗೆಯಲ್ಲಂತೂ ಸಖತ್ ತಂಪು ಚೆನ್ನಾಗಿರುತ್ತೆ. ಮುದ್ದೆಗೆ ಒನ್ ಟೈಮ್ ಏನಾದರೂ ಸಾಂಬಾರು ಇಲ್ಲದೆ ಇರುವಾಗ ಒನ್ ಟೈಮ್ ನಾವು ದಿಢೀರಾಗಿ ಮಾಡಬೇಕು ಅಂದರೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಈ ಮೊಸರು ಖಾರ ಮಾಡ್ಕೋಬೋದು. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ನಾನಿಲ್ಲಿ ಮೆಣಸಿನ್ಕಾಯಿ ಖಾರಕ್ಕೆ ನಿಮಗೆ ಹಸಿ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಇದನ್ನು ಸ್ವಲ್ಪ ನಾವು ಹುರಿದಿಟ್ಕೋಬೇಕು. ಮೆಣಸಿನ್ಕಾಯಿನ ಇದನ್ನು ಹುರ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹುರ್ಕೋಬೋದು, ಇಲ್ಲಾಂದರೆ ಹಂಗೆ ಡ್ರೈ ರೋಸ್ಟ್ ಆದ್ರೂ ಮಾಡ್ಕೋಬೋದು. ಚೆನ್ನಾಗಿ ಇದನ್ನು ಹುರಿದು ಇಟ್ಕೊಳ್ಳೋಣ. ಇದು ಮೆಣಸಿನ್ಕಾಯಿ ಉರಿಯೋ ಅಷ್ಟೊತ್ತಿಗೆ ನಾನು ಇಲ್ಲಿ ಪಡವಲಕಾಯಿ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಸೋರೆಕಾಯಿ ತೊಗೋಬೋದು, ಹೀರೆಕಾಯಿ ತೊಗೋಬೋದು, ಪಡವಲಕಾಯಿ, ಸೌತೆಕಾಯಿ ಏನು ಬೇಕಾದ್ರೂ ಒಂದು ತರಕಾರಿ ನಾವು ತೊಗೋಬೋದು. ಈ ತರಕಾರಿ ಹಾಕೋದ್ರಿಂದ ಅದು ನಾವೇನು ಈ ಮೊಸರು ಖಾರದಲ್ಲಿ ಸಿಗುತ್ತಲ್ವ ಟೇಸ್ಟ್ ಚೆನ್ನಾಗಿರುತ್ತೆ. ಯಾವ್ದು ಹಾಕಿದ್ರೂ ಓಕೆ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನಾನು ಇಲ್ಲಿ ತೊಗೊಂಡಿರೋದು ಪಡವಲಕಾಯಿನ ಮೇಲೆಲ್ಲ ಸಿಪ್ಪೆ ಎಲ್ಲ ನೀಟಾಗಿ ಪೀಲ್ ಮಾಡಿ ನೆಕ್ಸ್ಟ್ ಇದಕ್ಕೆ ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಥರ ಪೀಸ್ಗಳನ್ನು ನೀಟಾಗಿ ಎಲ್ಲದನ್ನು ಕಟ್ ಮಾಡಿ ಇಟ್ಕೋಬೇಕು. ನಮಗೆ ತರಕಾರಿ ಯಾವ್ದು ಮನೆಯಲ್ಲಿ ಅವೈಲೇಬಲ್ ಇರುತ್ತೋ ಅದನ್ನು ಹಾಕ್ಕೋಬೋದು. ಸೋರೆಕಾಯಿನೂ ತುಂಬ ಚೆನ್ನಾಗಿರುತ್ತೆ, ಸೌತೆಕಾಯಿ, ಹೀರೆಕಾಯಿ. ಬಟ್ ನಾನಿಲ್ಲಿ ಪಡವಲಕಾಯಿ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ನೀರು ಹಾಕಿ ಇದನ್ನು ಬೇಯಿಸಿ ಇಟ್ಕೋಬೇಕು. ಅದು ಬೇಯೋ ಅಷ್ಟೊತ್ತಿಗೆ ಇಲ್ಲಿ ಇದು ಮೆಣಸಿನ್ಕಾಯಿನೂ ನೋಡಿ ನಾನು ಉರಿಯೋದು ಆಗಿದೆ. ಇವಾಗ ಇದನ್ನು ಬೇಯಕ್ಕಿಟ್ಟಿದ್ದೀನಿ. ನಾನು ಈ ಪಡವಲಕಾಯಿನ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಒಂದು 5 ನಿಮಿಷ ಚೆನ್ನಾಗಿ ಬೇಗನೆ ಬೆಂದ್ಬಿಡುತ್ತೆ. ಅದನ್ನು ನೀರು ಸೋರಾಕಿ ಇಟ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಹುರಿದಿಟ್ಕೊಂಡಿದ್ವಿ ಅಲ್ವಾ ಹಸಿಮೆಣ್ಸಿನ್ಕಾಯಿನೂ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು. 1-2 ಬೆಳ್ಳುಳ್ಳಿ, ಒಂದು ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ನಾವು ಅಲ್ಲಿ ಕಾಯಿಗೂ ಹಾಕ್ಕೊಂಡಿರ್ತೀವಿ, ಇಲ್ಲಿ ನೋಡಿಬಿಟ್ಟು ಹಾಕ್ಕೋಬೇಕು. ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ನಾನು ಇಲ್ಲಿ ಇದು ಮೆಣಸು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೈಸಾಗಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಮಾಡಿಕೊಂಡು ಆದಮೇಲೆ ಒಗ್ಗರಣೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಇದು ಒಂದು ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಇದು ಒಗ್ಗರಣೆಗೆ ನಾನು ಜಸ್ಟ್ ಬರೀ ಸಾಸಿವೆ ಮತ್ತು ಕರಿಬೇವು ಅಷ್ಟೇ ಹಾಕ್ತಾಯಿರೋದು. ಸ್ವಲ್ಪ ಹಿಂಗೆ, ಒಂದು ಚಿಟಿಕೆ ಹಿಂಗೆ ಹಾಕ್ಬಿಟ್ಟು ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ ಸಾಕು. ಆಮೇಲೆ ನಾನು ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸ್ಟವ್ ಆಫ್ ಮಾಡಿದ್ದೀನಿ. ಈರುಳ್ಳಿನ ಬೇಯಿಸಬಾರ್ದು, ಇಲ್ಲಿ ಹಂಗೇ ಹಸಿದೇ ಇರಬೇಕು, ಚೆನ್ನಾಗಾಗುತ್ತೆ. ನೋಡಿ ಇವಾಗ ಈರುಳ್ಳಿನ ಹಾಕಿ ಇದು ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವಿ ಅಲ್ವಾ ಆ ಮಿಕ್ಸಿ ಮಾಡ್ಕೊಂಡಿರೋ ಒಂದು ಪೇಸ್ಟನ್ನು ಎಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ಇದೆಲ್ಲ ತಣ್ಣಗಾದ್ಮೇಲೆ ನಾನು ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ಈ ಮೊಸರನ್ನ ಹಾಕ್ಬಿಡ್ಬೇಕು. ಇದಕ್ಕೆ ಗಟ್ಟಿ ಮೊಸರೇ ಹಾಕಬೇಕು. ಅದೇ ಆ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಶೇಕ್ ಮಾಡಿ ಹಾಕೋದು. ಅದು ಸ್ವಲ್ಪ ಚೆನ್ನಾಗಿರುತ್ತೆ, ತಿಕ್ಕಾಗಿರಬೇಕು. ಇದು ತುಂಬ ನೀರು ಥರ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಗಟ್ಟಿಯಾಗಿದ್ರೇ ಟೇಸ್ಟು ಇದು ಮೊಸರು ಖಾರ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಮೊಸರನ್ನ ಈ ಥರ ಹಾಕ್ಬಿಟ್ಟು ಸ್ವಲ್ಪನೇ ನಾನು ನೀರು ಹಾಕಿರೋದು, ನೀರೇನು ಜಾಸ್ತಿ ಹಾಕಿಲ್ಲ. ಆಮೇಲೆ ಇದು ಏನು ನಾವು ಸೋರೆ ಹಾಕ್ಕೊಂಡಿದ್ವಿ ಅಲ್ವಾ ಪಡವಲಕಾಯಿನ, ಅದನ್ನು ಎಲ್ಲ ತಣ್ಣಗಾದ್ಮೇಲೆ ಅದು ಮೊಸರು ಖಾರಕ್ಕೆ ಇದನ್ನು ಹಾಕಿಬಿಟ್ಟು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನೋಡಿ ರುಚಿಯಾಗಿರೋ ಒಂದು ಮೊಸರು ಖಾರ ಸಿಂಪಲ್ಲಾಗಿ ಈಸಿಯಾಗಿ ದಿಢೀರನೇ ಮಾಡ್ಕೋಬೋದು. ಇದನ್ನು ಮೊಸರು ಖಾರನ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಈ ಮೊಸರು ಇಷ್ಟಪಡೋರ್ಗಂತೂ ನಿಜವಾಗ್ಲೂ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ. ನಿಮಗೆ ಜೊತೆಗೆ ಯಾವ್ದು ಕಾಯಿ ಬೇಕೋ ಅದನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಸೋರೆಕಾಯಿನೂ ತುಂಬ ಚೆನ್ನಾಗಿ ಬರುತ್ತೆ, ಸೋರೆಕಾಯಿನೂ ಹಾಕ್ಕೋಬೋದು. ನೋಡಿ ಸಖತ್ತಾಗಿ ಬಂದಿದೆ ಟೇಸ್ಟು. ಮುದ್ದೆಗೆ ನೀವು ಒಂದು ಸರಿ ನಿಜವಾಗ್ಲೂ ಯಾರೆಲ್ಲ ಮಾಡಿಲ್ವ ಈ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ ಮನೇಲಿ ಎಲ್ರಿಗೂ. ಇದೇನು ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ನೋಡಿ, ಸೂಪರಾಗಿ ಬರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.